20 ಲಕ್ಷ ರೂಪಾಯಿ ಚೆಕ್ ಮೊದಲೇ ಬರೀ ಜೋಬಲ್ಲಿ ಇಟ್ಟಿರ್ತಾರೆ, ತಗೊಂಡು ಬಂದು ಕೊಡ್ತಾರೆ. ಅದನ್ನ ನೀವು ಒಪ್ಕೋತಿರಲ್ಲ, ಎಲ್ಲ ಜನ ಒಪ್ಕೋತಿರಲ್ಲ, ಯಾಕೆ ಒಪ್ಕೋಬೇಕು? ಕೇಸ್ ಮಾಡ್ತಾರೆ. ಇದು ಲಾಠಿ ಚಾರ್ಜು ಇವೆಲ್ಲಕ್ಕೂ ಹೆದರ್ಕೊಂಡೇ ನಮ್ಗೆ ಹಿಂಗಾಗಿದ್ದು. ತಿನ್ನಿ ಏನೂ ಆಗಲ್ಲ, ಮನುಷ್ಯ ಬದುಕಬೇಕು. ನಾವು ಈ ಊರಿನಲ್ಲಿ ವಾಸ ಮಾಡಬೇಕು ಅಂದರೆ ತಲಾಂತರದಿಂದ ವಾಸ ಮಾಡ್ಕೊಂಡು ಬಂದಂಥವ್ರು ನಾವು ಇಲ್ಲಿ. ಈ ಮಲೆನಾಡಿನಲ್ಲಿ ನಮ್ಮ ಹುಟ್ಟು ಸಾವು ಇದೇ ಮಲೆನಾಡು. ಆದರೆ ನಮ್ಮ ಪೂರ್ವಜರು ಎಷ್ಟೋ ಸಾವಿರಾರು ವರ್ಷಗಳಿಂದ ಬದುಕೊಂಡು ಬಂದಿದ್ದಾರೆ. ಈಗ ನಮಗಿಲ್ಲಿ ಬದುಕಲಿಕ್ಕಾಗಲ್ಲ ಅಂತ ಪ್ರಾಣಿಗಳನ್ನ ತಂದುಬಿಡೋದು. ಅರಣ್ಯಾಧಿಕಾರಿಗಳ ಒತ್ತಡ ಹೇಗಿದೆ ಅಂದರೆ, ಒಂದು ಸಹಜವಾಗಿ ಸತ್ತ ಪ್ರಾಣಿಗಳಿದ್ದರೆ ಅದಕ್ಕೆ ಸಾವಿರಾರು ಜನರು ಅಲ್ಲಿ ಒಂದು 50 ಜನ ಫಾರೆಸ್ಟ್ಗಳು ಹೋಗಿ ಅವರಿಗೆ ದೊಡ್ಡ ಉಪದ್ರವ ಮಾಡುವಂಥ ವ್ಯವಸ್ಥೆಗಳು ಎಲ್ಲ, ಆ ಮನೆಯವ್ರನ್ನ ಉಸಿರು ಕಟ್ಟುವಂಥ ವ್ಯವಸ್ಥೆಗಳು ಮಾಡ್ತಾರೆ ಇವರು. ಇವ್ರನ್ನ ಒಪ್ಕೊಂಡು ನಮ್ಮ ಜನ ಯಾವತ್ತೂ ಈ ಬೀದಿಗಿಳಿಯಲ್ಲ. ಇವತ್ತೀಗ ಬಂದರು ಎಲ್ಲ ಸತ್ತಿದ್ದಾರೆ ಅನ್ನೋದಕ್ಕೆ ಬಂದಿದ್ದೀರಿ ಬಿಟ್ಟರೆ, ಯಾವತ್ತಾರ ವೈಯಕ್ತಿಕ ಒಂದು ಸಭೆಯನ್ನು ಕರೆದ್ರೆ ಯಾರಾದರೂ ಬರ್ತೀರಾ ನೀವು? ಯಾರೂ ಬರಲ್ವಲ್ಲ. ಯಾಕೆ ಬರಲ್ಲ? ಯಾಕೆ ನಿಮಗೆ ಯಾರಿಗೂ ಮನುಷ್ಯತ್ವ ಇಲ್ವಾ? ಯಾರ ಮನೆಯಲ್ಲ ಸಾವಾಗುತ್ತೆ ಅಂತೇಳಿ ಎಲ್ಲರೂ ಅಕ್ಕ ತಂಗಿಯರು ಎಲ್ಲ ಅಣ್ಣ ತಮ್ಮಂದ್ರು ಅಂತ ಯೋಚನೆ ಮಾಡ್ಕೊಳ್ಳಿ. ಅವನು ಸತ್ರು ಅವನೊಬ್ಬ ನಮ್ಮ ಸಹೋದರ ಅಂತ ಅಂದ್ಕೊಳ್ಳಿ. ಯಾಕೆ ನೀವು ಇದನ್ನು ಯಾಕೆ ಸರ್ಕಾರ ಇದಕ್ಕೆ ಗಣನೆಗೆ ತಗೊಳ್ತಿಲ್ಲ? ಸರ್ಕಾರ ಬಂದು ಇವತ್ತು ಬಾಯಿ ಮುಚ್ಚಿಸ್ತಾರೆ. ಪೊಲೀಸರು ಅಂತನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಅಂತನೋ ನಮ್ಮನ್ನು ಬಾಯಿ ಮುಚ್ಚೋದಾದರೆ ಯಾಕ್ರಿ ಬೇಕು? ನಮ್ಮ ಬದುಕೆ ಯಾಕ್ರಿ ಬೇಕು? ಸೀದಾ ಹೋಗ್ಬಿಡೋಣ ಬಯಲುಸೀಮೆಗೆ. ಒಂದು 20 ಅಡಿನ 25 ಅಡಿ ಜಾಗ ಕೊಡ್ತಾರೆ, ಹೊರಟ್ಬಿಡಿ ಅಂತಾರೆ ಇವರು. ಸರ್ಕಾರದವ್ರು ಈಗಲೂ ಬಿಡ್ಸೋಕೆ ರೆಡಿ ಇದ್ದಾರೆ. ಇವರ ಅನುಕೂಲಕ್ಕಾಗಿ ಏನು ಮಾಡೋದಕ್ಕೆ ಎಲ್ಲ ಫಸ್ಟೇ ಪ್ರಿಪೇರ್ ಮಾಡಿ ಡೆಡ್ ಬಾಡಿನ ಅಲ್ಲಿಂದ ಎತ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಮನೆ ಹತ್ರ. ಎಲ್ಲಿಗೆ? ಹಾಸ್ಪಿಟಲಿಗೆ. ಯಾಕೆ ಎತ್ತಬೇಕಿತ್ತು? ಡೆಡ್ ಬಾಡಿ ಊರಿನವರೆಲ್ಲ ಸೇರಿ ಅಲ್ಲಿ ಏನು ಬೇಕೋ ತೀರ್ಮಾನ ತಗೋತಿದ್ರು ಊರಿನವರು. ಬಟ್ ಅಲ್ಲೇ ಫಸ್ಟೇ ಅಲ್ಲೇ ಅವರು ಮನುಷ್ಯ ಅಲ್ಲೇ ತೀರೋಗಿದ್ರು. ಅಲ್ಲಿ ಬದುಕಿಲ್ಲ ಅಂದಾಗ ಇಲ್ಲಿ ಕರ್ಕೊಂಬರೋ ಅವಶ್ಯಕತೆ ಇರಲಿಲ್ಲ. ಪೋಸ್ಟ್ ಮಾರ್ಟಮ್ಗೆ ಹಾಸ್ಪಿಟಲಿಂದ ಡಾಕ್ಟರ್ಸ್ ಅಲ್ಲಿಗೆ ಬರ್ತಾಯಿದ್ರು. ಯಾಕೆ ಇವರು ಆ ಥರ ಯಾಕಿತ್ತು? ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಯಾಕೆ ಎತ್ಕೊಂಡು ಹೋಗ್ಬೇಕಿತ್ತು? ಇವರಿಗೆ ಮನುಷ್ಯತ್ವ ಇಲ್ವಾ? ಇವರು ಅಕ್ಕ ತಂಗಿಯರೋ ಅಣ್ಣ ತಮ್ಮಂದ್ರೆ ಯಾರು ಸತ್ತರೆ MLA ಇರ್ಬೋದು, MP ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಪೊಲೀಸ್ನವ್ರು ಇರ್ಬೋದು, ಇಲ್ಲ ಡಾಕ್ಟರ್ಸ್ ಇರ್ಬೋದು, ಯಾರೇ ಇರ್ಬೋದು, ಯಾರ ಅಕ್ಕ ತಂಗಿ ಹೆಂಡ್ತಿನೋ ಮಗಳು ಯಾರೊಬ್ಬ ಸತ್ಬಿಟ್ರೆ ಏನು ಇವರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ? 20 ಲಕ್ಷ ತಗೊಂಡು ಹೋಗ್ಬಿಡ್ತಾರ? ಯಾರೋ ಒಬ್ಬ MLA ಅನ್ನೋನ ಮನೆಯಲ್ಲಿ ಯಾರೊಬ್ಬರು ತಾಯಿನೋ ತಂದೆ ಯಾರೋ XYZ ಯಾವುದೇ ಪಾರ್ಟಿ ಗಿಟ್ಟಿ ಹೇಳೋಲ್ಲ, ಅವ್ರು ಯಾರು ಸತ್ತರೆ ಅವ್ರ ಮನೆಯಲ್ಲಿ ಇದೇ ಒಂದು 20 ಲಕ್ಷ ಚೆಕ್ ತೊಗೊಂಡು ಸುಮ್ಮನೆ ಆಗಿಬಿಡ್ತಾರ? ಆಗಲ್ವಲ್ಲ. ಅದಕ್ಕೆ ಜನರು ತೀರ್ಮಾನ ತಗೊಳ್ಳಿ. ಏನು ಅಲ್ಲಿ ಒಂದು ಸರ್ಕಲ್ನಲ್ಲಿ ಡೆಡ್ ಬಾಡಿ ಇಟ್ಕೊಂಡು ಕಾಯೋಣ, ಇವತ್ತಲ್ಲ ನಾಳೆ ಆಗಲಿ ಡೆಡ್ ಬಾಡಿ ತೊಗೊಂಡೋಗ್ಲಿಕ್ಕೆ ಮನೆಯವರು ಸಹಿತ ಅವರು ತಮ್ಮನೇ ಯಾರು ಇದ್ದಾರಂತೆ, ನನಗೆ ಅವರು ಅಷ್ಟು ಪರಿಚಯ ಇಲ್ಲ. ತಾವುಗಳು ಒಂದು ಡಿಸೈಡ್ ಮಾಡಬೇಕು, ಇದು ಕೊನೆಯ ಸಾವಾಗಬೇಕು. ಎಷ್ಟೋ ಜನ ಸತ್ತಾಗ ಆನೆಯಿಂದ ಸತ್ತರು, ಕಾಡ್ಕೊಂಡು ಸತ್ತಿದ್ದಾರೆ. ಈಗಲೂ ಈ ಮನುಷ್ಯ ಸತ್ತು ಮಲಗಿದಾರಲ್ಲ, ಅದನ್ನು ನೋಡಿದರೆ ನಮ್ಮ ತಾಯಿ ತಂದೆ ಅಣ್ಣ ತಮ್ಮಂದ್ರೆ ಎಲ್ಲರನ್ನೂ ನೆನೆಸ್ಕೊಂಡು ಎಲ್ಲರೂ ಕೂಡ ಒಂದು ಇಲ್ಲೇನು ನಮ್ಮ ಇವತ್ತಿನ ಹೋರಾಟ ಇದೆಯೋ ಆ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಿ ಅಂತ ಎಲ್ಲರೂ ಕರಿತಾ, ಮತ್ತು ಜೊತೆಗೆ ಇಲ್ಲಿ ವಿಶ್ವನಾಥ್ ಅವ್ರು ಬಂದಿದ್ದಾರೆ. ಅದ್ರ ಜೊತೆಗೆ ರಾಮಸ್ವಾಮಿ ಇವರೆಲ್ಲರೂ ಬಂದಿದ್ದಾರೆ. ಇನ್ನು ಇತರೆ ಅವರು ತುಂಬ ಜನ ರಾಜಕೀಯ ನಾಯಕರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲರ ಸಮಕ್ಷಮದಲ್ಲಿ ಏನು ತೀರ್ಮಾನ ತಗೋಬೇಕನ್ನೋ ತಗೊಳ್ಳೋಣ. ಅಕಸ್ಮಾತ್ ಇವರೇನಾದ್ರು ಹೊಡೆದು ನಮ್ಮನ್ನು ಓಡಿಸೋದಾದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಯಾರೋ ಅಕಸ್ಮಾತ್ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಯಾವುದೇ ಅಧಿಕಾರದ ಒತ್ತಡದಿಂದ ಏನಾದ್ರು ಮಾಡಿದರೆ ಅದೆಲ್ಲದಕ್ಕೂ ಅನುಭವಿಸೋಣ, ಎಲ್ಲರೂ ರೆಡಿಯಾಗಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ನಾವು ಯಾಕೆ ಹೊಡಿಬಾರ್ದು? ಅದು ಮೊದಲನೇದಾಗಿರಬೇಕು. ನಮ್ಮ ಜಮೀನಿಗೆ ಏನು ಯಾವುದೇ ಪ್ರಾಣಿಗಳು ಬಂದರೂ ಸಹಿತ ನಮಗೆ ಹೊಡೆಯೋದಕ್ಕೆ ರೈತರಿಗೆ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಇಲ್ಲದೆ ಇದ್ದರೆ ಹೊಡಿಬಾರ್ದು. ನಮ್ಮ ಮೇಲೆ ಕೇಸ್ ಹಾಕುವಂಥದ್ದಾದರೆ ನಮ್ಮ ಬದುಕು ಶೂನ್ಯ. ಈಗ ಇಲ್ಲಿ ಮತ ಹಾಕಿ ಗೆಲ್ಲಿಸಿ ನಾವು ಯಾರು ಬೇಕೋ ನಮಗೆ ಬೇಕಾದವ್ರನ್ನ ಆಯ್ಕೆ ಮಾಡಿ ಮೇಲೆ ಕಳಿಸ್ತೀವಿ. ಅವರುಗಳು ನಮ್ಮ ಬಗ್ಗೆ ಚಕಾರ ಎತ್ತಲ್ಲ. ಇವತ್ತು ಮಾತ್ರ ನಾವು ಚಕಾರ ಎತ್ತೀವಿ, ನಾಳೆಯಿಂದ ನಾವು ಇದ್ರ ಬಗ್ಗೆ ಚಕಾರ ಎತ್ತಲ್ಲ. ಮುಂದಿನ ಸಾವಿಗೆ ಮತ್ತೆ ಇದೇ ಥರ ಸೇರ್ತೀವಿ. ಇದು ಆಗಬಾರ್ದು. RMC ಆ್ಯಕ್ಟ್ ಪ್ರಕಾರ ನಾವು ಸರ್ಕಾರ ನಮಗೆ ನಮ್ಮ ಜಮೀನಿಗೆ ಬಂದರೆ ಹೊಡೆಯೋದಕ್ಕೆ ರೈಟ್ಸ್ ಕೊಡಬೇಕು. ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ನಮ್ಮ ಗನ್ನಲ್ಲಿ ನಾವು ಯಾವುದೇ ಪ್ರಾಣಿ ಬಂದರೂ ಶೂಟ್ ಮಾಡಬೇಕು ಅನ್ನೋ ಯಾವುದೇ ಅದನ್ನು ಪ್ರಾಣಿ ನಾವೇನು ನಮ್ಮನ್ನೇ ಮನುಷ್ಯನ ಸಾಯಿಸಿದೆಯೋ ಅದೇ ರೀತಿ ನಾವು ಸಾಯಿಸೋದಕ್ಕೆ ನಮಗೆ ಇವರು ಸರ್ಕಾರ ಒಂದು ಪರ್ಮಿಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.